ದಾವಣಗೆರೆಯಲ್ಲಿ ಅಕ್ರಮ ಮರಳು ದಂಧೆ ಮಿತಿ ಮೀರಿ ನಡೀತಾ ಇದೆ. ಗಣಿ ಮತ್ತು ಭೂ ವಿಜ್ಞಾನ ಸಚಿವರ ತವರು ಜಿಲ್ಲೆಯಲ್ಲೇ ಎಸ್ ಮಲ್ಲಿಕಾರ್ಜುನ್ ಅವರ ತವರು ಜಿಲ್ಲೆಯಲ್ಲಿನೇ ಅಕ್ರಮ ಮರಳು ದಂಧೆ ನಡೀತಾ ಇರುವಂತದ್ದು. ತುಂಗಭದ್ರಾ ನದಿಗೆ ಈ ದಂಧೆಕೋರರು ಸೇತುವೆಯನ್ನ ಕೂಡ ಅಕ್ರಮವಾಗಿ ನಿರ್ಮಿಸಿಕೊಂಡು ತಮ್ಮ ದಂಧೆಯನ್ನ ನಡೆಸ್ತಾ ಇದ್ದಾರೆ. ನದಿಗೆ ಅಡ್ಡಲಾಗಿ ಅಕ್ರಮವಾಗಿ ಸೇತುವೆಯನ್ನ ನಿರ್ಮಿಸಿದ್ದಾರೆ. ಮರಳು ದಂಧೆ ಬೃಹದಾಕಾರವಾಗಿ ಬೆಳೀತಾ ಇದೆ. ಸಿಮೆಂಟ್ ಪೈಪ್ಗಳನ್ನು ಬಳಸಿ ಸೇತುವೆಯನ್ನ ನಿರ್ಮಾಣ ಮಾಡಿಕೊಂಡು ಅಕ್ರಮವಾಗಿ ಮರಳು ದಂಧೆಯನ್ನ ನಡೆಸ್ತಾ ಇರುವಂಥದ್ದು. ಸ್ಥಳೀಯ ನಿವಾಸಿ ಹರೀಶ್ ಈ ಬಗ್ಗೆ ಹಿರಿಯ ಅಧಿಕಾರಿಗಳಿಗೆ ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ. ವಿಚಾರ ಗೊತ್ತಾಗ್ತಾ ಇದ್ದಂತೆ ಜಂಟಿ ಕಾರ್ಯಾಚರಣೆಯನ್ನ ನಡೆಸಿ ದಾಳಿ ಮಾಡಲಾಗಿದ್ದು ಅಕ್ರಮವಾಗಿ ನಿರ್ಮಿಸಿದ್ದ ಸೇತುವೆಯನ್ನ ಅರ್ಧಂಬರ್ಧ ಧ್ವಂಸ ಮಾಡಿ ತೆರವುಗೊಳಿಸಲಾಗಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಮಹದೇವ್ ಗ್ರೌಂಡ್ ರಿಪೋರ್ಟ್ ಅನ್ನ ನೀಡಿದ್ದಾರೆ, ನೋಡ್ಕೊಂಬರೋಣ. ಗಣಿ ಮತ್ತು ಭೂ ವಿಜ್ಞಾನ ಸಚಿವರ ತವರಲ್ಲಿ ಒಂದು ಭಯಾನಕ ರೀತಿಯ ಅಕ್ರಮ ಮರಳು ಗಣಿಗಾರಿಕೆ ನಡೀತಾ ಇದೆ. ನೀವು ದೃಶ್ಯದಲ್ಲಿ ನೋಡ್ತಿರ್ಬಹುದು. ನಾವು ಸದ್ಯ ದಾವಣಗೆರೆ ತುಂಗಭದ್ರಾ ನದಿ ತಟದಲ್ಲಿದ್ದೀವಿ. ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿನ ತುಂಗಭದ್ರಾ ನದಿ ತಟ ಇದು. ಹನಗವಾಡಿ ಗ್ರಾಮ, ಹೊನ್ನಾಳಿ ತಾಲೂಕಿನ ಹನಗವಾಡಿ ಗ್ರಾಮ ಮತ್ತು ಮಳಲಿ ಗ್ರಾಮ, ನ್ಯಾಮತಿ ತಾಲೂಕು ಮಳಲಿ ಗ್ರಾಮ, ಹೊನ್ನಾಳಿ ತಾಲೂಕು ಹನಗವಾಡಿ ಗ್ರಾಮ. ಈ ರೀತಿಯಾದಂಥ ಸೇತುವೆಯನ್ನ, ಕೃತಕ ಸೇತುವೆಯನ್ನ ಮಾಡಿ ಈ ರೀತಿಯಾದಂಥ ಅಕ್ರಮ ಮರಳು ಗಣಿಗಾರಿಕೆಯನ್ನ ಮಾಡಲಾಗ್ತಾ ಇದೆ. ಮಳಲೆಯಿಂದ ಹನಗವಾಡಿವರೆಗೂ ಏನು ಹರಿಯುವಂತ ತುಂಗಭದ್ರಾ ನದಿಗೆ ಸೇತುವೆಯನ್ನ, ಕೃತಕ ಸೇತುವೆಯನ್ನ ನಿರ್ಮಾಣ ಮಾಡಿ ಅಲ್ಲಿಂದ ಅಕ್ರಮವಾಗಿ ಮರಳು ಗಣಿಗಾರಿಕೆಯನ್ನ ಮಾಡೋಕೆ ವ್ಯವಸ್ಥಿತವಾಗಿ ಸೇತುವೆಯನ್ನ ನಿರ್ಮಾಣ ಮಾಡಿದೆ. ಜೊತೆಗೆ ತೋಟದಲ್ಲೂ ಕೂಡ ಒಂದು ಮಣ್ಣನ್ನ ಹಾಕಿ ವ್ಯವಸ್ಥಿತವಾಗಿ ಲಾರಿ ವಾಹನಗಳು ಓಡಾಡಕ್ಕೆ ಏನು ಅಕ್ರಮವಾಗಿ ಮರಳು ಗಣಿಗಾರಿಕೆಯನ್ನ ಮಾಡ್ತಾರೆ. ಮರಳನ್ನ ತುಂಬಿಕೊಂಡು ಆ ಕಡೆ ಬೇರೆ ಕಡೆ ಶಿಫ್ಟ್ ಅನ್ನ ಮಾಡೋಕೆ ಭದ್ರಾವತಿ ಆಗಿರ್ಬೋದು, ಹೊನ್ನಾಳಿ ಆಗಿರ್ಬೋದು, ನ್ಯಾಮತಿ ಆಗಿರ್ಬೋದು, ಶಿವಮೊಗ್ಗ ಆಗಿರ್ಬೋದು, ಈ ರೀತಿಯಾದಂತ ಸುತ್ತಮುತ್ತಲು ದಾವಣಗೆರೆ ಕಡೆ ಒಂದು ಮರಳನ್ನ ಸಾಗಿಸೋಕೆ ವ್ಯವಸ್ಥಿತ ಒಂದು ರಸ್ತೆಯನ್ನ ಮಾಡ್ಕೊಂಡಿದ್ದಾರೆ. ಸುಮಾರು ಕೋಟ್ಯಾಂತರ ರೂಪಾಯಿ ಹಣವನ್ನ ಈ ಸೇತುವೆಗಾಗಿ ಖರ್ಚು ಮಾಡಿದ್ದಾರೆ. ಅಂದ್ರೆ ಯಾವುದೇ ರೀತಿಯಾದಂತ ಅಧಿಕಾರಿಗಳ ಗಮನಕ್ಕೆ ತರದೆ ಸುಮಾರು ಒಂದು ವಾರಗಳ ಕಾಲ ಸತತವಾದಂತ ಪ್ರಯತ್ನವನ್ನ ಪಟ್ಟು ಒಂದು ಕೃತಕ ಸೇತುವೆಯನ್ನ ನಿರ್ಮಾಣ ಮಾಡಿದೆ. ಇದು ಅಕ್ಕಪಕ್ಕದ ಗ್ರಾಮಸ್ಥರಿಗಾಗಲಿ, ಕಂದಾಯ ಇಲಾಖೆ ಅಧಿಕಾರಿಗಳೇ ಆಗಲಿ, ಪೊಲೀಸ್ ಇಲಾಖೆಗಾಗಲಿ ಯಾಕೆ ಗಮನಕ್ಕೆ ಬರಲಿಲ್ಲ? ಇದು ಭದ್ರಾವತಿ ಮತ್ತು ಹೊನ್ನಾಳಿ ನ್ಯಾಮತಿ ಬಾರ್ಡರ್ನಲ್ಲಿರುವ ಮಧ್ಯದಲ್ಲಿ ಬಾರ್ಡರ್ ಇರುವಂತ ಒಂದು ಜಾಗ ಇದು. ಹನಗವಾಡಿ ಮತ್ತು ಮಳಲಿ ಗ್ರಾಮಗಳ ಅಕ್ಕಪಕ್ಕ ಇರುವಂತಹ ಜಾಗ. ಈ ವ್ಯವಸ್ಥಿತವಾಗಿ ಸೇತುವೆಯನ್ನ ಮಾಡಿ ಸುಮಾರು 25,000ಕ್ಕೂ ಅಧಿಕ ಮೌಲ್ಯದ ಒಂದು ಪೈಪ್ ಲೈನ್ಗಳನ್ನ ಈ ರೀತಿಯಾಗಿ ಅಳವಡಿಸಿ ಅದ್ರ ಮೇಲೆ ಮಣ್ಣನ್ನ ಹಾಕಿ ಕೃತಕ ಸೇತುವೆಯನ್ನ ಮಾಡಿ ಸುಮಾರು 50-60ಕ್ಕೂ ಅಧಿಕ ಬೋಟ್ಗಳನ್ನ ಮಾಡಿ ಅದರ ಮೂಲಕ ಡಂಪ್ ಅನ್ನ ಮಾಡಿ ಒಂದು ಕೃತಕ ಬಾವಿಯನ್ನ ತೋಡಿ ಆ ರೀತಿಯಾದಂತ ಮರಳು ಗಣಿಗಾರಿಕೆ ವ್ಯವಸ್ಥಿತ ಪ್ಲಾನ್ ಅನ್ನ ಮಾಡಿದ್ರು. ಇನ್ನು ಈ ವಿಚಾರ ಒಬ್ಬ ವ್ಯಕ್ತಿಯ ಗಮನಕ್ಕೆ ಬಂದಿತ್ತು. ಅಂದ್ರೆ ಇಲ್ಲಿ ಇದು ವಿಚಾರವನ್ನ ನೋಡ್ತಾ ಇದ್ರು ಅವರು, ಸಾಮಾಜಿಕ ಕಾರ್ಯಕರ್ತರು ಅವರು, ಹರೀಶ್ ಅಂತ, ಅವ್ರ ಗಮನಕ್ಕೆ ಬಂದಿತ್ತು. ಅದು ಅಧಿಕಾರಿಗಳ ಗಮನಕ್ಕೆ ತಂದು ಒತ್ತಾಯ ಮಾಡಿ ಅವರು ಈ ಒಂದು ಸೇತುವೆಯನ್ನು ಒಡಿಸುವಂತ ಕೆಲಸವನ್ನು ಮಾಡಿದ್ರು. ಈಗ ಅವರೇ ನಮ್ಮ ಜೊತೆ ಆಗಿದ್ದಾರೆ. ಸರ್, ನಿಮ್ ಗಮನಕ್ಕೆ ಯಾವಾಗ ಬಂತು, ಯಾವ ರೀತಿ ಇದನ್ನ ಮಾಡಿದ್ರು ಅಂತ? ಸರ್, ಈಗ 2-3 ದಿವಸದ ಹಿಂದೆ ಈ ವಿಚಾರ ನನಗೆ ಗಮನಕ್ಕೆ ಬಂತು. ಈಗ ನಾವೇನ್ ಇಲ್ಲಿ ನಿಂತಿದೀವಲ್ಲ, ಈ ಪ್ರದೇಶ ಶಿವಮೊಗ್ಗ ಮತ್ತು ದಾವಣಗೆರೆ ಜಿಲ್ಲೆಯ ಗಡಿ ಭಾಗ, ತುಂಗಭದ್ರಾ ನದಿಯ ದಡ ಇದು ಸರ್. ಆದ್ರೆ ಈ ಭಾಗ ನಿಂತಿರೋ ಅಂತ ಭಾಗ ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿನ ಹನಗವಾಡಿ ಗ್ರಾಮಕ್ಕೆ ಸೇರುವಂತ ಸ್ಥಳ ಇದು. ಈ ಸ್ಥಳದಲ್ಲಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಒಂದು ಅನಧಿಕೃತ ಸೇತುವೆ, ಅದರ ಜೊತೆಗೆ ಈ ಮರಳು ಗಣಿಗಾರಿಕೆಗೋಸ್ಕರ ಇಡೀ ನದಿಯ ಮಾರ್ಗವನ್ನೇ ಬದಲಾಯಿಸಿ ಇಲ್ಲಿ ಸೇತುವೆ ನಿರ್ಮಾಣ ಮಾಡಿ ಹನಗವಾಡಿ ಗ್ರಾಮದ ಕಡೆ, ಮಳಲಿ ಗ್ರಾಮದ ಕಡೆ ಇರುವಂತಹ ದಡದಲ್ಲಿರುವಂತಹ ನ್ಯಾಮತಿ ತಾಲೂಕು ಮಳಲಿ ಗ್ರಾಮದ ಕಡೆ ಇರುವಂತಹ ಮರಳನ್ನ ಮತ್ತೊಂದು ದಡಕ್ಕೆ ತರಲಿಕ್ಕೋಸ್ಕರ ಈ ಕೃತಕ ಸೇತುವೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಇವತ್ತು ರೆಡಿ ಮಾಡಿದ್ದಾರೆ. ಇದನ್ನ ನಾವು ಅಧಿಕಾರಿಗಳ ಗಮನಕ್ಕೆ, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಅಧಿಕಾರಿಗಳ ಗಮನಕ್ಕೆ ತಂದು ಕೂಡಲೇ ಇದನ್ನ ಹಾಳು ಮಾಡೋ ಅಂತ ಕೆಲಸ ಬಂದು ಇದನ್ನ ಮಾಡಿದ್ರು. ಓಕೆ, ಆದ್ರೆ ಇಷ್ಟೊಂದು ಕೋಟ್ಯಾಂತರ ರೂಪಾಯಿ ಹಣ ಖರ್ಚು ಮಾಡಿ ಸೇತುವೆ ನಿರ್ಮಾಣ ಮಾಡಿದಂತವ್ರು ಯಾರು? ಈ ಮರಳು ದಂಧೆ ಮಾಡ್ತಿರೋರು ಯಾರು? ಇದುವರೆಗೂ ಆ ವಿಚಾರವಾಗಿ ಒಂದೇ ಒಂದು FIR ಆಗಿಲ್ವಲ್ಲ ಅಂತ ಇದರಲ್ಲಿ ಅಧಿಕಾರಿ ವರ್ಗ ಶಾಮೀಲಾಗಿದೆಯಾ ಅಂತ ಅನುಮಾನ ಜನಸಾಮಾನ್ಯರಿಗೆ ಬರ್ತಾ ಇದೆ. ಓಕೆ, ಹಂಗಾಗಿ ಸರ್, ಈಗ ನೀವು ಎಲ್ಲ ಸಾಕ್ಷಿ ಸಮೇತ ಸಿಕ್ಕಿದೆ, ಬೋಟ್ಗಳನ್ನ ವಶಕ್ಕೆ ತಗೊಂಡಿದ್ದಾರೆ. ಇದು ಯಾರ್ದು ಅಂತ, ವಾಹನಗಳನ್ನ ವಶಕ್ಕೆ ತಗೊಂಡಿದ್ದಾರೆ, ಇದು ಯಾರ್ದು ಅಂತ ಇದುವರೆಗೂ ಪತ್ತೆ ಆಗಿಲ್ವಾ? ಒಂದು ಕೇಸ್ ಕೂಡ ಮಾಡಿಲ್ವಾ? ಅಂದ್ರೆ ಇದರಲ್ಲಿ ಪೊಲೀಸ್ ಇಲಾಖೆ ಆಗಿರ್ಬೋದು, ಕಂದಾಯ ಇಲಾಖೆ ಇರ್ಬೋದು, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಆಗಿರ್ಬೋದು, 3 ಇಲಾಖೆ ಶಾಮೀಲಾಗಿ ಅವರೇ ವ್ಯವಸ್ಥಿತವಾಗಿ ಕುಮ್ಮಕ್ ಕೊಟ್ರ ಅನ್ನೋ ಒಂದು ಅನುಮಾನ ಬರ್ತದೆ. ಹೌದು, ಖಂಡಿತ ಬರ್ತದೆ ಸರ್. ಯಾಕಂದ್ರೆ ಇಲ್ಲಿ ಒಂದು ಸೇತುವೆ ಸರ್, ಇವತ್ತು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಒಂದು ಸೇತುವೆ ನಿರ್ಮಾಣ ಮಾಡಿದ್ದಾರೆ ಅಂದ್ರೆ ಅದು 1 ಗಂಟೆ ಒಳಗೆ ನಿರ್ಮಾಣ ಆಗಂತ ವ್ಯವಸ್ಥೆ ಅಲ್ಲ ಸರ್.